ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಶುಕ್ರವಾರ ಅಮಾವಾಸ್ಯೆ ಶುಕ್ರವಾರ ಬಂದಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀನಿ, ಜಲ್ಗೆರಮ್ಮಂಗೆ ಮತ್ತು ಅಟಿಲಕ್ಕಮ್ಮನಿಗೆ. ಬನ್ನಿ, ಅಲ್ಲಿ ಹೋಗ್ತಾ ನಾನು ಸಣ್ಣದೊಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ. ಇವಾಗ ತಾನೇ ಬಂದ್ರಿ ದೇವಸ್ಥಾನದಿಂದ. ಇವಾಗಲೇ 4:15 ಆಗಿದೆ ಟೈಮು. ಅಲ್ಲಿಂದ ಬರ್ತಾ ಇದು ತರಕಾರಿ ಎಲ್ಲ ಸ್ವಲ್ಪ ತೊಗೊಂಬಂದೆ. ಅಂದರೆ ಇಲ್ಲೇ ತೊಗೊಂಡ್ಬಿಟ್ಟಿದ್ದೆ, ಹೋಗಬೇಕು ಅನ್ನೋದು ಇರಲಿಲ್ಲ. ಬೆಳಗ್ಗೆ ಒಂದು 8 ಗಂಟೆಲಿ ಹೋಗೋಣ ಅಂತ ಅನ್ನಿಸ್ತು, ಅದಕ್ಕೆ ಹೋಗಿದ್ದು. ಈ ಜೋಳ ಮತ್ತು ನುಗ್ಗೆ ಸೊಪ್ಪು ಅದೆಲ್ಲ ತಂದೆ. ಏನು ತಂದೆ ಅಂದ್ಬಿಟ್ಟು ತೋರಿಸ್ತೀನಿ. ಮತ್ತು ನುಗ್ಗೆ ಸೊಪ್ಪು ತೊಗೊಂಬಂದೆ, ಪಲ್ಯ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದು 10 ರೂಪಾಯಿ ಅಂದರು, ಅದಕ್ಕೇ ಇದೊಂದು ಕಟ್ಟು ತೊಗೊಂಬಂದೆ. ಮತ್ತು ಅರಸಲೇನು ನಮ್ಮ ಮಗಳಿಗೆ ಇಷ್ಟ ನೋಡಿ, ಪರವಾಗಿಲ್ಲ ಜಾಸ್ತಿನೇ ಕೊಟ್ಟಿದ್ದಾರೆ. ಇದು 50 ರೂಪಾಯಿಗೆ ಅಂದ್ಬಿಟ್ಟು ತೊಗೊಂಬಂದೆ. ಮತ್ತು ಹೂವು ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಬರೀ ಒಂದು 20 ರೂಪಾಯಿ ನೋಡಿ, ಇಷ್ಟು 20 ರೂಪಾಯಿ, ಒಂದು 300 ಗ್ರಾಮ್ ಇದೆ. 20 ರೂಪಾಯಿ ಫ್ರೆಶ್ ಆಗಿತ್ತು ಅದಕ್ಕೆ. ಮತ್ತು ಒಂದು ಪಾಲಕ್ ಸೊಪ್ಪು ತೊಗೊಂಬಂದೆ, ಒಂದೇ ಕಟ್ಟಿದ್ದು ಚಿಕ್ಕದು ಇದು. ಮತ್ತು ಜೋಳ ತೊಗೊಂಬಂದೆ, ನನಗಿಷ್ಟ ಇದು ಜೋಳ. ಮತ್ತು ಇದು ಕಡಲೆಕಾಯಿ ತೊಗೊಂಬಂದೆ, 20 ರೂಪಾಯಿ ಅಂದರು, 2 ಪ್ಯಾಕೆಟ್ ತೊಗೊಂಬಂದೆ ಅಷ್ಟೇ. ಬೇರೆ ತರಕಾರಿ ಎಲ್ಲ ಇತ್ತು, ನಾನು ಇಲ್ಲಿ ತೊಗೊಂಬಂದ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇಷ್ಟೇ ತೊಗೊಂಬಂದಿದ್ದು. ಓಕೆ ಫ್ರೆಂಡ್ಸ್, ಇವತ್ತಿಂದೊಂದು ಚಿಕ್ಕ ವ್ಲಾಗು ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.